ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು ನೋಡಿ. ದೀಪಾವಳಿ ಹಬ್ಬ ಅಂತ ಹೇಳಿದ್ರೇನೆ ಬೆಳಕಿನ ಹಬ್ಬ. ಪ್ರತಿಯೊಬ್ಬರು ಕೂಡ ದೀಪಾವಳಿ ಹಬ್ಬ ಅಂತ ಹೇಳಿದ್ರೇನೆ ಬಹಳಷ್ಟು ಖುಷಿ ಆಗುತ್ತೆ. ಎಲ್ಲ ಹಬ್ಬಗಳನ್ನು ನಾವು ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತೀವಿ. ಆದರೆ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಸಂಭ್ರಮಾಚರಣೆ ಇರುತ್ತೆ. ಕಾರಣ ದೀಪಗಳ ಸಾಲು, ಅದರ ಜೊತೆಗೆ ಮತ್ತಷ್ಟು ಒತ್ತು ಕೊಡೋದು ನಾವು ಪಟಾಕಿಗಳು. ಪ್ರತಿ ಬಾರಿಯೂ ಕೂಡ ಒಂದಷ್ಟು ಸುತ್ತೋಲೆಗಳು ಹೊರಡಿಸಲಾಗುತ್ತೆ. ಇಷ್ಟೊತ್ತೇ ಹೊತ್ತು ಪಟಾಕಿಯನ್ನು ಹೊಡಿಬೇಕು, ಈ ರೀತಿಯ ಪಟಾಕಿಗಳನ್ನು ಹೊಡಿಬೇಕು ಅಂತ ಹೇಳಿ. ಈ ಬಾರಿಯೂ ಕೂಡ ಒಂದಷ್ಟು ಗೈಡ್ಲೈನ್ಸ್ಗಳಿದೆ. ಅದೇನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಕರ್ನಾಟಕದಲ್ಲಿ ಹಸಿರು ಪಟಾಕಿಗಳಿಗಷ್ಟೇ ಅವಕಾಶ. ಹಸಿರು ಪಟಾಕಿ ಅಂದರೆ ಗೊತ್ತು ನಿಮಗೆ, ಹೆಚ್ಚಿನದಾಗಿ ದಟ್ಟ ಹೊಗೆ ಬರುವಂತಹ ಪಟಾಕಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಹಸಿರು ಪಟಾಕಿಗಳು, ನೀವು ಪಟಾಕಿ ತೆಗೆದುಕೊಳ್ಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಂಗಡಿಯವರನ್ನ ಕೇಳಿ, ಅಲ್ಲೊಂದು ಸೀಲನ್ನು ಅಂಟಿಸಿರ್ತಾರೆ. ಇದು ಹಸಿರು ಪಟಾಕಿ, ಗ್ರೀನ್ ಪಟಾಕಿ ಅಂತ ಹೇಳಿ. ಅದನ್ನು ನೋಡಿ ತೆಗೆದುಕೊಂಡು ಬಂದು ಪಟಾಕಿಯನ್ನು ಹುಡಿಸಿದ್ರೆ ಬಹಳಷ್ಟು ಒಳ್ಳೆಯದು. ಪರಿಸರ ಮಾಲಿನ್ಯ ಕೂಡ ಆಗೋದಿಲ್ಲ. ನೋಡಿ, ಯಾವತ್ತು ಪಟಾಕಿಯನ್ನು ಸಿಡಿಸೋದಕ್ಕೆ ಅವಕಾಶ ಅಂತ ಹೇಳಿದ್ರೆ ಅಕ್ಟೋಬರ್ 21, ಅದರ ಜೊತೆಗೆ 22ನೇ ತಾರೀಕು, ಈ 2 ದಿನ ಪಟಾಕಿಯನ್ನು ಸಿಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಅದು ಕೂಡ ಕೇವಲ 2 ಗಂಟೆ ಮಾತ್ರ ಪಟಾಕಿಯನ್ನು ಸಿಡಿಸೋದಕ್ಕೆ ಅವಕಾಶ. ದೀಪಾವಳಿ ಹಬ್ಬ, ಹಾಗಾಗಿ ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂತಹ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರತಿ ಬಾರಿಯೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಈ ಬಾರಿಯೂ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಕೇವಲ ಹಸಿರು ಪಟಾಕಿಗಳನ್ನು ಸಿಡಿಸೋದಕ್ಕೆ ಅಷ್ಟೇ ಅವಕಾಶ ಇರೋದು. ರಾತ್ರಿ 10 ಗಂಟೆಯ ನಂತರ ಪಟಾಕಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸಿಡಿಸಂಗಿಲ್ಲ. ಸಂಪೂರ್ಣವಾಗಿ ನಿಷೇಧ. ಅತಿಯಾಗಿ ಹೊಗೆ, ಅತಿಯಾಗಿ ಶಬ್ದ ಬರುವಂತಹ ಪಟಾಕಿಗಳನ್ನು ಖಂಡಿತವಾಗ್ಲೂ ಕೂಡ ನಿರ್ಬಂಧ ಮಾಡಲಾಗಿದೆ. ನೀವೇನಾದರೂ ಅಂಥ ಪಟಾಕಿಗಳನ್ನು ಸಿಡಿಸ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಪರಿಸರ ಕಾಯ್ದೆಯ ಅಡಿಯಲ್ಲಿ ಮೊಕದ್ದಮೆಯನ್ನು ಕೂಡ ಹೂಡಬೇಕಾಗತ್ತೆ. ಹುಷಾರಾಗಿರಿ. ನಿಯಮಗಳ ಪಾಲನೆಯನ್ನು ಖಚಿತಪಡಿಸಬೇಕು. ಜಿಲ್ಲಾಡಳಿತ, ಅದರ ಜೊತೆಗೆ ಪೊಲೀಸ್ ಇಲಾಖೆ, ಸ್ಥಳೀಯ ಸಂಸ್ಥೆಗಳಿಗೆ ಒಂದು ರೀತಿಯಲ್ಲಿ ಆದೇಶವನ್ನು ಕೂಡ ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ರೀತಿಯ ಪಟಾಕಿಗಳನ್ನು ಬಳಸಬೇಡಿ, ಕೇವಲ ಹಸಿರು ಪಟಾಕಿಗಳನ್ನು ಅಷ್ಟೇ ಬಳಸಬೇಕು ಅನ್ನುವಂಥದ್ದು. 2 ದಿನ 21, 22, ಅಕ್ಟೋಬರ್ 21, 22 2 ದಿನ ಅವಕಾಶ ಇರುತ್ತೆ. ರಾತ್ರಿ 8 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಅಷ್ಟೇ ಪಟಾಕಿಯನ್ನು ಉಡಿಸೋದಕ್ಕೆ, ಸಿಡಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರೋದು. ನಿಯಮ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ನಮ್ಮ ಕಳಕಳಿ ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ಹಸಿರು ಪಟಾಕಿಗಳನ್ನು ಸಿಡಿಸಿ. ಹಾಗಾದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಗೊಂದಲಗಳಿರುತ್ತೆ. ಪಟಾಕಿ ಎಲ್ಲವೂ ಒಂದೇ ಥರ ಇರುತ್ತಲ್ಲ, ಎಲ್ಲವೂ ಸೌಂಡ್ ಬರುತ್ತೆ, ಎಲ್ಲವೂ ಹೊಗೆ ಬರುತ್ತೆ, ನಾವು ಹೇಗೆ ಹಸಿರು ಪಟಾಕಿನೇ ಇದು ಅನ್ನೋದನ್ನು ಹೇಗೆ ಕಂಡುಹಿಡಿಬೇಕು? ಹೇಗೆ ನೋಡಿ, ಹಸಿರು ಪಟಾಕಿ ಅಂತ ಹೇಳಿದ್ರೆ ಹೊರಭಾಗಕ್ಕೆ ಸುತ್ತಿದಂಥ ಹಾಳೆ ಏನಿದೆ ಅದು ಹಸಿರಾಗಿರುತ್ತೆ ಅಂತ ಅರ್ಥ ಅಲ್ಲ. ಹಸಿರು ಪಟಾಕಿ ಅಂದರೆ ಗ್ರೀನ್ ಕಲರ್ ಇರುತ್ತಾ? ಆಟಮ್ ಬಾಂಬ್ ಕೂಡ ಗ್ರೀನ್ ಕಲರ್ ಇರುತ್ತೆ. ಹಾಗಾದ್ರೆ ಅದು ಹಸಿರು ಪಟಾಕಿನ? ಖಂಡಿತವಾಗ್ಲೂ ಕೂಡ ಅಲ್ಲ. ಹಸಿರು ಪಟಾಕಿ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಬೇರೆ ಬೇರೆ ಪಟಾಕಿಗೆ, ನಾನು ಆರಂಭದಲ್ಲೇ ಹೇಳಿದೆ, ಬೇರೆ ಬೇರೆ ಪಟಾಕಿಗೆ ಹೋಲಿಕೆ ಮಾಡಿದ್ರೆ ಇದು ಪರಿಸರ ಸ್ನೇಹಿ ಪಟಾಕಿ. ಕಡಿಮೆ ಸೌಂಡ್ ಬರುತ್ತೆ ಮತ್ತು ಕಡಿಮೆ ಹೊಗೆ ಬರುವಂಥದ್ದು. ಅಂದರೆ 30-40% ಕಡಿಮೆ ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಮತ್ತು ಅಂತಹ ಒಂದು ಅಪಾಯಕಾರಿ ಉಂಟು ಮಾಡುವಂತಹ ರಾಸಾಯನಿಕವನ್ನು ಬಳಕೆ ಮಾಡಲ್ಲ. ಮತ್ತು ಸೌಂಡ್ ಕೂಡ ಬಹಳಷ್ಟು ಕಡಿಮೆ ಇರುತ್ತೆ. ಹಾಗಾಗಿ ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡಿ, ಆದಷ್ಟು ಹೆಚ್ಚಾಗಿ ದೀಪಗಳನ್ನು ಬಳಸಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿ. ಏನೋ ನಮ್ಮ ಖುಷಿಗೆ ಒಂದಷ್ಟು ಪಟಾಕಿಗಳನ್ನು ಸಿಡಿಸಿ, ಆದರೆ ಕಡಿಮೆ ಹೊಗೆ ಬರುವಂಥದ್ದು, ಕಡಿಮೆ ಶಬ್ದ ಬರುವಂತಹ ಪಟಾಕಿಯನ್ನು ಸಿಡಿಸಿ ಖುಷಿಯಾಗಿ ದೀಪಾವಳಿಯನ್ನು ಆಚರಿಸಿ. ಈ ದೀಪಾವಳಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಮನಗಳಲ್ಲಿ ದೀಪ ನೆಲೆಸುವಂತಾಗಲಿ. ಎಲ್ಲರೂ ಮನೆಯಲ್ಲೂ ಕೂಡ ಸದಾ ಆ ಜ್ಯೋತಿ ಉರಿತಾ ಇರಲಿ, ಅಂದರೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ಧನ್ಯವಾದ.